ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಫ್ರಾಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು 3 ಮಂತ್ಸ್ ಬೇಬಿಗೆ, 0 to 3 ಮಂತ್ಸ್ ಬೇಬಿಗೆ ಸರಿಯಾಗತ್ತೆ. ಇದು ಬ್ಯಾಕ್ ಸೈಡು. ನೋಡಿ, 3 ಬಟನ್ಸ್ ಹಾಕಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಗೋಲ್ಡನ್ ಕಲರ್ ತಗೊಳ್ತಾ ಇದ್ದೀನಿ. ನೋಡಿ, ವರ್ಧಮಾನ್ ಬಿಗ್ ಬಾಸ್ ನೀಟಿಂಗ್ ಯಾರ್ನ್. ನೋಡಿ, ಹುಕ್ ಸೈಜು 8 or 9 ಅಂತ ಇದೆ ಫ್ರೆಂಡ್ಸ್. ನಾನು 4 mm ತಗೊಳ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 9 10 11 12 13 14. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 42 ಚೈನ್ ಹಾಕ್ಕೊಂಡಿದ್ದೀನಿ. ನಾನು 0 to 3 months ಬೇಬಿಗೆ ಹಾಕ್ತಾ ಇರೋದು ಫ್ರೆಂಡ್ಸ್. ಫಸ್ಟ್ ಈಗ 3 ಚೈನನ್ನು ಸ್ಕಿಪ್ ಮಾಡಿ 1 2 3. ನೆಕ್ಸ್ಟಲ್ಲಿ ನಾವು ನೋಡಿ ಈ ರೀತಿ ಬ್ಯಾಕ್ ಲೂಪಲ್ಲಿ 1 2 3. ನೋಡಿ, ಇಲ್ಲಿಂದ ನೋಡಿ, ಇಲ್ಲಿ ಬ್ಯಾಕ್ ಲೂಪ್ ಇದೆಯಲ್ಲ, ಇಲ್ಲಿಂದ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಫಸ್ಟಿಗೆ 3 ಚೈನನ್ನು ಸ್ಕಿಪ್ ಮಾಡಿದ್ವಲ್ಲ, ಅದು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ. 1 2 3 4 5 6. ನೋಡಿ, 6 ಡಬಲ್ ಕ್ರೋಶೆ ಹಾಕ್ಕೊಂಡೆ. ಇದು 3 ಚೈನನ್ನು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 1 2 3 4 5 6. ಈಗ ನಾವೊಂದು ಕಾರ್ನರ್ ಹಾಕ್ಕೊಳ್ಳೋಣ. ನೋಡಿ, 1 ಚೈನ್ ಹಾಕ್ಕೊಂಡು ಮತ್ತು ಸೇಮ್ ಸ್ಟಿಚ್ ಇದೆಯಲ್ಲ, ಅಲ್ಲಿ ನಾವು ಒಂದು ಡಬಲ್ ಕ್ರೋಶೆ. ಇದು ಫಸ್ಟ್ ಕಾರ್ನರು. ಮತ್ತು ನಾವು ಇಲ್ಲಿಂದನೇ ಕೌಂಟ್ ಮಾಡೋಣ. ನೋಡಿ, ಇಲ್ಲಿ 6 ಡಬಲ್ ಕ್ರೋಶೆ ಆಯಿತು. ಈ ಕಡೆಯಿಂದ ಇಲ್ಲಿಂದ ಕೌಂಟ್ ಮಾಡೋಣ. 1 2 3 4 5 6 7 8 9 10. ನೋಡಿ, 10 ಡಬಲ್ ಕ್ರೋಶೆ ಇಲ್ಲಿಂದ. ನೋಡಿ, ಇಲ್ಲಿಂದ ಈ ಕಾರ್ನರಿಂದ
1 2 3 4 5 6 7 8 9 10 ಡಬಲ್ ಕ್ರೋಶೆ ಆದಮೇಲೆ ಇದು ಸೆಕೆಂಡ್ ಕಾರ್ನರು ಒಂದು ಚೈನ್ ಹಾಕ್ಕೊಂಡು ಅದರಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ. ಫಸ್ಟಿಗೆ 6 ಡಬಲ್ ಕ್ರೋಶೆ ಹಾಕ್ಕೊಂಡೆ, ಆಮೇಲೆ 10 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಇಲ್ಲಿಂದ ಕೌಂಟ್ ಮಾಡೋಣ ಫ್ರೆಂಡ್ಸ್. 1 2 3 4 5 6 7 8 9 10 11 12. ಇದು ಬ್ಯಾಕ್ ಸೈಡ್ ಬರುತ್ತೆ ನೋಡಿ. 12 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 1 2 3 4 5 6 7 8 9 10 11 12. ಇದೊಂದು ಕಾರ್ನರು, ಇದು ಮೂರನೇ ಕಾರ್ನರು. ಒಂದು ಚೈನ್ ಹಾಕ್ಕೊಂಡು ಅದರಲ್ಲೇ ಡಬಲ್ ಕ್ರೋಶೆ. ಮತ್ತೀಗ ಇಲ್ಲಿಂದ ಕೌಂಟ್ ಮಾಡೋಣ. 1 2 3 4 5 6 7 8 9 10 ನೋಡಿ. 10 ಡಬಲ್ ಕ್ರೋಶೆ, 10 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇಲ್ಲಿಂದ 1 2 3 4 5 6 7 8 9 10. ಒಂದು ಚೈನ್ ಹಾಕ್ಕೊಂಡು ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಇದೊಂದು ಫೋರ್ತ್ ಕಾರ್ನರ್ ಇದು ನೋಡಿ ಹೀಗೆ. ಮತ್ತು ಈಗ 1 ಒಟ್ಟು 6 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಫಸ್ಟ್ ಹಾಕಿದ್ವಲ್ಲ ಹಾಗೆ. 2 3 4 5 6 ನೋಡಿ. 6 1 2 3 4 5 6 ನೋಡಿ. ಇದು 4 ಕಾರ್ನರ್ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು 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 ಇಲ್ಲೊಂದು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತು ಈಗ ಒಂದು ಚೈನದು ಕೌಂಟಿಗೆ ಬರೋಲ್ಲ ಫ್ರೆಂಡ್ಸ್. ಇದೇ ಗ್ಯಾಪಲ್ಲಿ ನಾವು ಒಂದು ಡಬಲ್ ಕ್ರೋಶೆ. ಓಕೆ, ನೆಕ್ಸ್ಟ್ ಡಬಲ್ ಕ್ರೋಶೆ
2 3 4 5 6 ನೋಡಿ 6 ಡಬಲ್ ಕ್ರೋಶೆ ಹಾಕೊಂಡ್ವಲ್ಲ ಇಲ್ಲಿ 1 2 3 4 5 6 ಲಾಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಇಲ್ಲಿ ನಾವು ಮತ್ತೊಂದು ಡಬಲ್ ಕ್ರೋಶೆ ಹಾಕೋಬೇಕು ಇಲ್ಲಿ ಒಂದು ಡಬಲ್ ಕ್ರೋಶೆ ಇನ್ಕ್ರೀಸ್ ಮಾಡ್ಕೋಬೇಕು ನೋಡಿ ಹೀಗೆ ಮತ್ತು ಈ ಒಂದು ಚೈನ್ ಗ್ಯಾಪಲ್ಲಿ ಸೇಮ್ ಕಾರ್ನರ್ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ ಮತ್ತು ನೋಡಿ ನೆಕ್ಸ್ಟ್ ಈ ಕಡೆ ಡಬಲ್ ಕ್ರೋಶೆ ಮೇಲೂ ನಾವು 2 ಡಬಲ್ ಕ್ರೋಶೆ ಹಾಕೋಬೇಕು ಆ ಕಡೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಈ ಕಡೆನೂ ಹಾಕೋಬೇಕು ನೋಡಿ ಹೀಗೆ ನೋಡಿ ಈ ಕಡೆನೂ 2 ಡಬಲ್ ಕ್ರೋಶೆ ಹಾಕ್ಕೊಂಡ್ವಿ 1 2 ಈ ಕಡೆನೂ 2 ಮತ್ತು ಸೇಮ್ ಒಂದು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ನೋಡಿ ಇಲ್ಲಿಗ ನಾವು 1 2 3 4 5 6 7 8 ಡಬಲ್ ಕ್ರೋಶೆ ಆಯಿತು ಈ ಕಡೆ 1 2 3 4 5 6 7 8 9 10 11 12 ನೋಡಿ ಕಾರ್ನರಿಗೆ ಬಂದ್ವಿ ಮತ್ತು ನಾವು ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ ಇನ್ನೊಂದು ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಇನ್ಕ್ರೀಸ್ ಆಯಿತು ನಾವು ಫಸ್ಟ್ ಇದು ಕಾರ್ನರ್ ಹಾಕ್ಕೊಳ್ತೀವಲ್ಲ ಆ ಕಡೆ 2 ಡಬಲ್ ಕ್ರೋಶೆ ಮತ್ತು ಈ ಕಡೆ 2 ಡಬಲ್ ಕ್ರೋಶೆ ಹಾಕೋಬೇಕು ಎಲ್ಲ ಕಡೆ ಹಾಗೆ ಮಾಡಬೇಕು ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಕಾರ್ನರ್ ಹಾಕ್ಕೊಳ್ಳೋಣ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಒಂದು ಡಬಲ್ ಕ್ರೋಶೆ ಹೀಗೆ ನೋಡಿ ಮತ್ತೆ ಈ ಕಡೆ ಡಬಲ್ ಕ್ರೋಶೆ ಇದೆಲ್ಲ ಇಲ್ಲಿ 2 ಡಬಲ್ ಕ್ರೋಶೆ ಹಾಕೋಬೇಕು ಕಾರ್ನರ್ ಪಕ್ಕದ ಡಬಲ್ ಕ್ರೋಶೆ ಮೇಲೆ ನೋಡಿ ಒಂದೇ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ನೋಡಿ ಮತ್ತು ಇಲ್ಲಿ ನೋಡಿ ಇಲ್ಲಿಂದ 1 2 3 4 5 6 7 8 9 10 11 12 13 14 ಒಟ್ಟು ಇಲ್ಲಿಂದ ಇಲ್ಲಿ ತನಕ 14 ಡಬಲ್ ಕ್ರೋಶೆ ಆಯಿತು ನೋಡಿ ಇಲ್ಲಿಂದ ಕೌಂಟ್ ಮಾಡಿದರೆ 1 2 3 4 5 6 7 8 9 10 11 12 13 14 ನೋಡಿ ಈಗ ಮತ್ತೆ ಕಾರ್ನರಿಗೆ ಬಂದ್ವಿ 14 ಆದಮೇಲೆ ಮತ್ತೆ ಒಂದು 15 ಆದಮೇಲೆ ನೋಡಿ ಈಗ ಕಾರ್ನರ್ ಇದೆಯಲ್ಲ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದರೆ ಒಟ್ಟು 16 ಆಯಿತು ಒಂದು ಚೈನ್ ಮತ್ತು ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ನೋಡಿ ಹೀಗೆ ಈ ಕಡೆ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಹಾಕೋಬೇಕು ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ನಾವು 2 ಡಬಲ್ ಕ್ರೋಶೆನ ಹಾಕೋಬೇಕು ಒಂದೊಂದು ಡಬಲ್ ಕ್ರೋಶೆ ಇನ್ಕ್ರೀಸ್ ಮಾಡ್ಕೋಬೇಕು 2 ನೋಡಿ
ಮತ್ತೆ ಈಗ ಅದೇ ರೀತಿ ಹಾಕ್ತಾ ಹೋಗಬೇಕು. 3 4 5 6 7 7 8 9 10 11 ನೋಡಿ ಲಾಸ್ಟಿಗೆ 12 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ. 12 ಆದಮೇಲೆ 13 ಮತ್ತು ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ. ಒಟ್ಟು ನೋಡಿ ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ 1 2 3 4 5 6 7 8 9 10 11 12 13 14 ಡಬಲ್ ಕ್ರೋಶೆ ಆಯಿತು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಮತ್ತೆ 1 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ. ಇದು ಕಾರ್ನರ್ ಇದು. ಮತ್ತು ಈ ಕಡೆ ಡಬಲ್ ಕ್ರೋಶೆ, ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ ಕಾರ್ನರ್ ಆ ಕಡೆ ಈ ಕಡೆ ನೋಡಿ, ಈ ಕಡೆ 2 ಡಬಲ್ ಕ್ರೋಶೆ ಹಾಕಿದರೆ ಈ ಕಡೆನೂ 2 ಡಬಲ್ ಕ್ರೋಶೆ. ಕಾರ್ನರಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. 1 2 3 4 5 6 7 8 ನೋಡಿ ಫ್ರೆಂಡ್ಸ್, ಇದೇ ರೀತಿ ಬರುತ್ತೆ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ. 3 4 5 6 7 8 ನೋಡಿ 8 ಡಬಲ್ ಕ್ರೋಶೆ ಹಾಕೊಂಡೆ. ನೋಡಿ ಇಲ್ಲಿ ಕಾರ್ನರ್ ಇದು ನಾವು ಫಸ್ಟ್ ಹಾಕಿದ್ವಲ್ಲ ಅದೇ ರೀತಿ ಹಾಕೋಬೇಕು. 2 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಕಾರ್ನರ್ ಈ ಕಡೆ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ. ಮತ್ತು 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಮತ್ತು ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ. 1 2 ಡಬಲ್ ಕ್ರೋಶೆ. ನೋಡಿ ಈ ಕಡೆ 2 ಡಬಲ್ ಕ್ರೋಶೆ, ಈ ಕಡೆ. ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ತಾ ಹೋಗ್ಬೇಕು ನಾವು. ಕಾರ್ನರ್ ಅಕ್ಕಪಕ್ಕ ಕಾರ್ನರ್ ಈ ಕಡೆ 1 ಡಬಲ್ ಕ್ರೋಶೆ ಮೇಲೆ, ಈ ಕಡೆ 1 ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಹಾಕೋಬೇಕು. ಮಧ್ಯದಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ.
ಲಾಸ್ಟ್ ಕಾರ್ನರಲ್ಲಿ ಈ ಕಡೆ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ. ಈಗ ಕಾರ್ನರು ಚೈನ್ ಇದೆಯಲ್ಲ, ಚೈನ್ ಒಳಗಡೆ 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಇದು ಕಾರ್ನರು. ಮತ್ತು ಈ ಕಡೆ ಸೈಡಿಗೆ 2 ಡಬಲ್ ಕ್ರೋಶೆ ಹಾಕೋಬೇಕು. 1 ಹೀಗೆ. ಮತ್ತು ಈಗ 1 ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ. ನೋಡಿ, ಮತ್ತೆ ಕಾರ್ನರಿಗೆ ಬಂದ್ವಿ. ಕಾರ್ನರ್ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ, ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಮತ್ತು ಈ 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಇದು ಕಾರ್ನರ್ ಇದು. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ. ಕಾರ್ನರ್ ಆ ಕಡೆ ಈ ಕಡೆ ಮಾತ್ರ 2 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಒಂದೊಂದು ಡಬಲ್ ಕ್ರೋಶೆ. ನೋಡಿ, ಮತ್ತೆ ಈಗ ಕಾರ್ನರಿಗೆ ಬಂದ್ವಿ. ಈ ಕಡೆ 2 ಡಬಲ್ ಕ್ರೋಶೆ, 1 ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, 2 ಮತ್ತು 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು ಅದೇ ಸೇಮ್ 1 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಮತ್ತು ಈ ಕಡೆ 2 ಡಬಲ್ ಕ್ರೋಶೆ, 1 2 ಹೀಗೆ. ಮತ್ತು ಈಗ ಸೇಮ್ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಹೀಗೆ. ಇಲ್ಲಿ ಕಾರ್ನರಲ್ಲಿ ಮಾತ್ರ ನಾವು ನೋಡಿ, ಈ ಕಡೆ 2 ಡಬಲ್ ಕ್ರೋಶೆ, ಈ ಡಬಲ್ ಕ್ರೋಶೆ ಮೇಲೆ 1 ಚೈನ್ ಗ್ಯಾಪಲ್ಲಿ ಕಾರ್ನರ್ ಹಾಕೋಬೇಕು. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೋಡಿ, ಮತ್ತೆ ಈ ಕಡೆ 2 ಡಬಲ್ ಕ್ರೋಶೆ. ಎಲ್ಲ ಕಾರ್ನರಲ್ಲಿ ಅದೇ ರೀತಿಯೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸೇಮ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, ಅದು ಒಂದು ಚೈನ್ ಕೌಂಟಿಗೆ ಬರಲ್ಲ. ಸೇಮ್ ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ, ಮತ್ತೆ ಕಾರ್ನರ್ 2 ಡಬಲ್ ಕ್ರೋಶೆ, 1 2. ಮತ್ತೆ ಈಗ 1 ಚೈನ್ ಗ್ಯಾಪಲ್ಲಿ ಕಾರ್ನರ್
1 ಡಬಲ್ ಕ್ರೋಶೆ, 1 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ಮತ್ತು ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, 1 2. ಡಿಫ್ರೆನ್ಸ್ ಹೀಗೆ ಬರುತ್ತೆ. ನಾವಿಲ್ಲಿ ಕಾರ್ನರ್ ಇದೆಯಲ್ಲ, ಕಾರ್ನರ್ ಹಾಕಿರ್ತೀವಲ್ಲ, ಆ ಕಾರ್ನರ್ ಆ ಕಡೆ ಈ ಕಡೆ ಮಾತ್ರ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ, ಈ ಕಡೆ 2 ಡಬಲ್ ಕ್ರೋಶೆ, ಈ ಕಡೆ 2 ಡಬಲ್ ಕ್ರೋಶೆ. ಒಂದು ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡೋದು, ಇದರಲ್ಲೇನು ಚೇಂಜಸ್ ಇಲ್ಲ. ಇದೇ ರೀತಿ ಹಾಕ್ಕೊಂಡು ಹೋಗೋದು. ಕಾರ್ನರಲ್ಲಿ ಮಾತ್ರ ಈ ಕಡೆ 2 ಡಬಲ್ ಕ್ರೋಶೆ, 1 ಚೈನಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ ಮತ್ತು 2 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನಾನಿಲ್ಲಿ ನೋಡಿ 1 2 3 4 5 6 ರೌಂಡ್ ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿಂದ ಇಲ್ಲಿ ತನಕ 32 ಡಬಲ್ ಕ್ರೋಶೆ. ನೋಡಿ, ಇಲ್ಲಿಂದ ಇಲ್ಲಿ ನಮಗೆ 30 ಡಬಲ್ ಕ್ರೋಶೆ. ನೋಡಿ, ಇಲ್ಲಿಂದ ಇಲ್ಲಿ 16 ಡಬಲ್ ಕ್ರೋಶೆ ಬಂದಿದೆ. ನೋಡಿ, ಹೀಗೆ ಈಗ ಸ್ಟಾರ್ಟ್ ಮಾಡೋಣ. ಮತ್ತು 1 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅದೇ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ನೆಕ್ಸ್ಟು ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಈ ಡಬಲ್ ಕ್ರೋಶೆ ಮೇಲೆ 5 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇಲ್ಲಿ ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 5 ಡಬಲ್ ಕ್ರೋಶೆ, 1 2 3 4 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಹೀಗೆ. ಮತ್ತು ನೆಕ್ಸ್ಟ್ ನೋಡಿ, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಇಲ್ಲಿ ನಾವು 5 ಡಬಲ್ ಕ್ರೋಶೆ ಹಾಕೋಬೇಕು. Two, 3 4 5. ನೋಡಿ, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತು ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ನಾವು 5 ಡಬಲ್ ಕ್ರೋಶೆ, 1 2 3 4 5. ಹೀಗೆ ನೋಡಿ. ಮತ್ತೆ ಈಗ ನಾವು ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು ಮತ್ತೆ 5 ಡಬಲ್ ಕ್ರೋಶೆ, 1 2 3 4 5. ನೋಡಿ, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೋಡಿ, ಇದಿಷ್ಟನ್ನು ನಾವು ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ, ಇಲ್ಲಿ ನಾವು ಈ ರೀತಿ ಆರ್ಮ್ ಹೋಲ್ ಬರುತ್ತೆ. ನೋಡಿ, ಹೀಗೆ ನಾವು ಈ ಕಡೆ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇದನ್ನು ಸೇರಿಸಿ ನೋಡಿ, ಇಲ್ಲಿ ಇದನ್ನು ನೋಡಿ, ಈ ಕಡೆ
ಕಾರ್ನರ್ ಇದೆಯಲ್ಲ, ಈ ಕಡೆ ಕಾರ್ನರನ್ನು ಈ ಕಡೆ ಕಾರ್ನರನ್ನು ಹೀಗೆ ಇಟ್ಕೊಂಡು ಸಿಂಗಲ್ ಕ್ರೋಶೆ ನೋಡಿ, ಹೀಗಾಗತ್ತೆ. ನೋಡಿ ಮತ್ತೆ ಈಗ ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೋಡಿ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 5 ಡಬಲ್ ಕ್ರೋಶೆ. 2 3 4 5 ನೋಡಿ ಫ್ರೆಂಡ್ಸ್, ನಮಗಿಲ್ಲಿ ನೋಡಿ ಈ ರೀತಿ ಶೆಲ್ಸ್ 4 ಶೆಲ್ಸ್ ಬಂದಿದೆ. 1 2 3 4 ಶೆಲ್ಸ್. ನೋಡಿ 5 ಡಬಲ್ ಕ್ರೋಶೆ ಆದಮೇಲೆ ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಮತ್ತು ಇದನ್ನು ಸ್ಕಿಪ್ ಮಾಡಿ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ 5 ಡಬಲ್ ಕ್ರೋಶೆ. 2 3 4 5 ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ಈಗ ಹಾಕಿದ್ವಲ್ಲ ನೋಡಿ, ಹೀಗೆ ಇಲ್ಲಿ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 5 ಡಬಲ್ ಕ್ರೋಶೆ, ಇದನ್ನು ಸ್ಕಿಪ್ ಮಾಡಿ ಈ ಕಡೆ ಸಿಂಗಲ್ ಕ್ರೋಶೆ. ನಾವು ಈ ಕಡೆ ಹಾಕ್ಕೊಂಡು ಬಂದ್ವಲ್ಲ, ಅದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ, ಈ ಕಾರ್ನರ್ ತನಕ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. 1 2 3 4 5 6 7 8 ಶೆಲ್ಸ್ ಆಗಿದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನನಗೆ 2 ಡಬಲ್ ಕ್ರೋಶೆ ಬರ್ತಾ ಇದೆ. ಹಾಗಾಗಿ ನೋಡಿ ಇದೊಂದನ್ನು ಸ್ಕಿಪ್ ಮಾಡಿ ನೋಡಿ, ಇದೆಷ್ಟೊಂದು ಸ್ಕಿಪ್ ಮಾಡಿ ಓಕೆ, ಆರ್ಮ್ ಹೋಲ್ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈ ಕಡೆ ಹೀಗೆ ಸಿಂಗಲ್ ಕ್ರೋಶೆ. ಮತ್ತು ಈ ಕಡೆ ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು. ನೋಡಿ ಇದೊಂದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು 5 ಡಬಲ್ ಕ್ರೋಶೆ. 2 3 4 5 ಮತ್ತು ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ 5 ಡಬಲ್ ಕ್ರೋಶೆ. 1 2 3 4 5 ನೋಡಿ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 5 ಡಬಲ್ ಕ್ರೋಶೆ. 2 3 4 5 ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. 5 ಡಬಲ್ ಕ್ರೋಶೆ. 2 3 4 5 ನೋಡಿ, ಇದನ್ನು ಸ್ಕಿಪ್ ಮಾಡಿ ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಹೀಗೆ ನೋಡಿ, ಈ ಕಡೆ 4 ಬಂತು. ಈ ರೀತಿ ಶೆಲ್ಸು 1 2 3 4. ಈ ಕಡೆನೂ ಅಷ್ಟೇ 4 ಶೆಲ್ಸ್ ಬಂತು. ನೋಡಿ, ಈ ಕಡೆ 4 1 2 3 4, ಈ ಕಡೆ 4. ಬ್ಯಾಕ್ ಸೈಡಿಗೆ 1 2 3 4 5 6 7 8.
ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಸೆಕೆಂಡ್ ರೌಂಡ್ ಇದು ಇಲ್ಲಿಂದ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಇಲ್ಲಿ 5 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಅದರಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನು, ಆಮೇಲೆ ನೋಡಿ ಇಲ್ಲಿ 5 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ನೋಡಿ ಥರ್ಡ್ ಡಬಲ್ ಕ್ರೋಶೆ 1 2, ಇದನ್ನು ಸ್ಕಿಪ್ ಮಾಡೋಣ. ಸ್ಕಿಪ್ ಮಾಡಿ ಮೇಲೆ ಒಂದು ಚೈನ್ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತು ಈಗ ನೆಕ್ಸ್ಟ್ ಅದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಸೆಕೆಂಡ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಒಂದು ಚೈನ್, ನೋಡಿ ಥರ್ಡ್ ಡಬಲ್ ಕ್ರೋಶೆ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಮತ್ತು ಅದರ ನೆಕ್ಸ್ಟ್ ಫ್ರಂಟ್ ಪೋಸ್ಟ್, ಹೀಗೆ ನೋಡಿ. ಮಧ್ಯೆ ಡಬಲ್ ಕ್ರೋಶೆನ ನಾವು ಸ್ಕಿಪ್ ಮಾಡಿ ಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೀವಿ ನೋಡಿ. ಮತ್ತೆ ಈಗ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಒಂದು ಚೈನ್, ನೋಡಿ ಈ ಡಬಲ್ ಕ್ರೋಶೆನ ಮೂರನೇ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇಲ್ಲಿ 5 ಡಬಲ್ ಕ್ರೋಶೆ ಇದೆಯಲ್ಲ, 4 ಡಬಲ್ ಕ್ರೋಶೆ ಮೇಲೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಮಧ್ಯೆ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೀವಿ. ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಸೆಕೆಂಡ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಒಂದು ಚೈನ್, ಮೂರನೇ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಆಮೇಲೆ ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫಸ್ಟ್ ಫ್ರಂಟ್ ಪೋಸ್ಟ್, ಸೆಕೆಂಡ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಒಂದು ಚೈನ್, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇದೇ ರೀತಿಯೇ ಹಾಕ್ತಾ ಹೋಗೋದು ನೋಡಿ. ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಸೆಕೆಂಡ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ ಹೀಗೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್ ಪ್ಯಾಟ್ರನ್ನು. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ಇಲ್ಲಿ ತನಕ ನೋಡಿ, 2 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್, ಇಲ್ಲಿ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡೋದು, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ ಹೀಗೆ. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ಲಾಸ್ಟಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಅಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ ನೋಡಿ. ಈ ಕಡೆನೂ ಅಷ್ಟೇ, ಫಸ್ಟಿಗೆ 3 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ.
ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಈ ಡಬಲ್ ಕ್ರೋಶೆ ಇದೆಯಲ್ಲ, ಅಲ್ಲೇ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೋಡಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 3 3 ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ, ಇಲ್ಲಿ ನಾವೀಗ ಫ್ರಂಟ್ ಪೋಸ್ಟ್ ಹಾಕ್ಕೊಂಡು ಮಧ್ಯೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿದ್ವಲ್ಲ, ಅಲ್ಲಿ ನಾವೀಗ ಫ್ರಂಟ್ ಪೋಸ್ಟ್ ಹಾಕೋಬೇಕು. ನೋಡಿ, ಇದೆರಡು ಫ್ರಂಟ್ ಪೋಸ್ಟ್, ಮಧ್ಯೆ ಒಂದು ಡಬಲ್ ಕ್ರೋಶೆನ ಇಟ್ಟಿದ್ವಲ್ಲ ನೋಡಿ ಈ ಕಡೆ, ಇದ್ರ ಮೇಲೆ ನಾವೀಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ ಮತ್ತು ಈ ಒಂದು ಚೈನ್ ಗ್ಯಾಪಲ್ಲೇ ಮತ್ತು 3 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ನೋಡಿ, ಹೀಗೆ ಈ ಕಡೆ 3 ಡಬಲ್ ಕ್ರೋಶೆ, ಈ ಕಡೆ 3 ಡಬಲ್ ಕ್ರೋಶೆ. ಇಲ್ಲಿ ನಾವೊಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿದ್ವಲ್ಲ, ಅಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ಈಗ ಇಲ್ಲಿ ನೋಡಿ, ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಮತ್ತು ಈಗ ಈ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. 1 2 3 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ನೋಡಿ, ಇಲ್ಲಿ 5 ಡಬಲ್ ಕ್ರೋಶೆಯಲ್ಲಿ 4 ಡಬಲ್ ಕ್ರೋಶೆನ ಈ ಕಡೆ 2 ಡಬಲ್ ಕ್ರೋಶೆ, ಈ ಕಡೆ 2 ಡಬಲ್ ಕ್ರೋಶೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ನೋಡಿ, ಈ ಮಧ್ಯದಲ್ಲಿ ಒಂದು ಸ್ಕಿಪ್ ಮಾಡಿದ್ವಲ್ಲ ಡಬಲ್ ಕ್ರೋಶೆ, ಅಲ್ಲಿ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ಒಂದು ಚೈನ್ ಗ್ಯಾಪಲ್ಲಿ ಈಗ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ನೋಡಿ, ಇಲ್ಲೇ ಮತ್ತೆ 3 ಡಬಲ್ ಕ್ರೋಶೆ. ಹೀಗೆ ಮತ್ತು ನೆಕ್ಸ್ಟ್ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. 1 2 3 ಡಬಲ್ ಕ್ರೋಶೆ. ನೋಡಿ, ಈ ಡಬಲ್ ಕ್ರೋಶೆ, ಎರಡು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಆ ಕಡೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಈ ಕಡೆ ಎರಡು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶೆ ಬಿಟ್ಟಿದ್ವಲ್ಲ, ಸ್ಕಿಪ್ ಮಾಡಿದ್ವಲ್ಲ, ಅಲ್ಲಿ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ಅದೇ ಗ್ಯಾಪಲ್ಲಿ 2 ಚೈನ್ ಇದೆಯಲ್ಲ, ಒಂದು ಚೈನ್ ಹಾಕಿದ್ವಲ್ಲ, 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಅದೇ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಇಲ್ಲಿ ಸಿಂಗಲ್ ಕ್ರೋಶೆ. ತ್ರೀ ಡಬಲ್ ಕ್ರೋಶೆ, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ, ಇಲ್ಲಿ ಮತ್ತೆ 3 ಡಬಲ್ ಕ್ರೋಶೆ.
ನೋಡಿ ಇದೆರಡು ಡಬಲ್ ಕ್ರೋಶನ್ ಸ್ಕಿಪ್ ಮಾಡಿ ಈ ಕಡೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಈಗ ಎರಡನ್ನು ಸ್ಕಿಪ್ ಮಾಡಿ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಈ ಡಬಲ್ ಕ್ರೋಶೆ ಈ ಕಡೆ ಎರಡು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಎರಡು ಫ್ರಂಟ್ ಪೋಸ್ಟು ಈ ಕಡೆ ಎರಡು ಫ್ರಂಟ್ ಪೋಸ್ಟ್ ಹಾಕಿದ್ವಲ್ಲ, ಈ ಮಧ್ಯದಲ್ಲಿ ಡಬಲ್ ಕ್ರೋಶನ ಸ್ಕಿಪ್ ಮಾಡಿದ್ವಲ್ಲ, ನೋಡಿ ಇಲ್ಲಿ ಈ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಮತ್ತು ಅದು ಒಂದು ಚೈನ್ ಗ್ಯಾಪಲ್ಲಿ ನಾವೀಗ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲೇ ಮತ್ತೆ 3 ಡಬಲ್ ಕ್ರೋಶೆ. ನೋಡಿ ಮತ್ತೆ ಈ ಎರಡು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಈಗ ಇದೇ ರೀತಿಯೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ 2 ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಇಲ್ಲಿ 3 ಡಬಲ್ ಕ್ರೋಶೆ ಮತ್ತು ಈ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮತ್ತು ಇದೇ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ ಮತ್ತು 2 ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ. ಇದೇ ರೀತಿಯೇ ಹಾಕ್ಕೊಳ್ಳಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಕಂಪ್ಲೀಟ್ ಆಯಿತು. ಇಲ್ಲಿ ಥರ್ಡ್ ರೌಂಡ್ ಕಂಪ್ಲೀಟ್ ಆಯ್ತು. ಈಗ ಫ್ರೆಂಡ್ಸ್ ಥರ್ಡ್ ಮತ್ತು ಫೋರ್ತ್ ರೌಂಡೇ ರಿಪೀಟ್ ಆಗುತ್ತೆ. ಈ ರೌಂಡು ಮತ್ತು ಈಗ ಹಾಕ್ತೀನಲ್ಲ ಆ ರೌಂಡು ನೋಡಿ ಲಾಸ್ಟಿಗೆ 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಹೀಗೆ ಮತ್ತೆ ಈಗ 3 ಚೈನ್ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಈ 3 ಡಬಲ್ ಕ್ರೋಶೆಯಲ್ಲಿ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಸೆಕೆಂಡ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಥರ್ಡ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಇಲ್ಲಿ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇದನ್ನು ಸ್ಕಿಪ್ ಮಾಡಿ ಒಂದು ಚೈನ್ ನೋಡಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ಮತ್ತು ಈ ಕಡೆ 3 ಡಬಲ್ ಕ್ರೋಶೆ ಇದೆಯಲ್ಲ ನೋಡಿ, ಈ ಕಡೆ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಇದ್ರ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. 1 2 3 ನೋಡಿ ಹೀಗೆ ಈ ಕಡೆ 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ಈಗ ಈ ಕಡೆನೂ ಅಷ್ಟೇ 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ತ್ರೀ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್. ನಾವಿಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಈ ಕಡೆ ನೋಡಿ, ಇದನ್ನು ಸ್ಕಿಪ್ ಮಾಡಿ ಆಮೇಲೆ ಇದ್ರ ಮೇಲೆ ನಾವು ಫ್ರಂಟ್ ಪೋಸ್ಟ್ ಹಾಕ್ತಾ ಹೋಗಬೇಕು. ನೋಡಿ ಒಂದು ಚೈನ್ ಹಾಕ್ಕೊಂಡು ಮತ್ತು ಈ 3 ಡಬಲ್ ಕ್ರೋಶೆ ಮೇಲೆ ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ಈಗ 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 2 3 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ.
ನೋಡಿ ಈ ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನ ಈ ಕಡೆಯಿಂದ ಹಾಕಿದ್ವಲ್ಲ, ಈ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಬೇಕು. ನೋಡಿ ಈಗ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ, 3 ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ 1 ಚೈನ್, ಈ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಮತ್ತೆ 3 ಡಬಲ್ ಕ್ರೋಶೆ ಮೇಲೆ 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ 3 ಚೈನ್ ಹಾಕ್ಕೊಂಡಿದ್ವಲ್ಲ, ಹಾಗೆ ಈ ಕಡೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫಸ್ಟ್ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಮತ್ತು ಈಗ ನೋಡಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಈ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಇಲ್ಲಿ 3 ಡಬಲ್ ಕ್ರೋಶೆ, ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ಇದ್ರ ಮೇಲೆ ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಹೀಗೆ ಮತ್ತು ಈಗ ಅದೇ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರಿಪೀಟ್ ರೋ ಆಗುತ್ತೆ ಫ್ರೆಂಡ್ಸ್. ಈಗ 3rd ರೌಂಡ್ 4th ರೌಂಡ್ ಹಾಕ್ಕೊಂಡಿದ್ದೀನಲ್ಲ, ಇದೇ 3ನೇ ರೌಂಡು ಮತ್ತು 4ನೇ ರೌಂಡು ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ನೋಡಿ ಮತ್ತೆ ಈಗ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ, ಈ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ಈಗ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಒಂದು ಚೈನ್ ಹಾಕಿದ್ವಲ್ಲ, ಆ ಒಂದು ಚೈನಲ್ಲಿ 3 ಡಬಲ್ ಕ್ರೋಶೆ, ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಇಲ್ಲಿ ಮತ್ತು ಅದೇ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ಮತ್ತು ಈಗ ಈ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ, ಮತ್ತು 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಈ ಒಂದು ಚೈನ್ ಗ್ಯಾಪಲ್ಲಿ
3 ಡಬಲ್ ಕ್ರೋಶೆ, 2 3 ಮತ್ತು ಈ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಇದರ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮತ್ತು ಅದೇ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹೀಗೆ ಬರುತ್ತೆ ಫ್ರೆಂಡ್ಸ್ ಪ್ಯಾಟ್ರನ್ನು. ಟು 3 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಮತ್ತು ಈ ಒಂದು ಚೈನ್ ಗ್ಯಾಪಲ್ಲೇ ಈ ಕಡೆ ಮತ್ತೆ 3 ಡಬಲ್ ಕ್ರೋಶೆ. ಮತ್ತು ಈ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್ ಪ್ಯಾಟ್ರನ್ನು. ನೋಡಿ ರಿಪೀಟ್ ರೋ ಆಗುತ್ತೆ, ಇದೇ ರಿಪೀಟ್ ಇದೆ ಥರ್ಡ್ ಮತ್ತು ಫೋರ್ತ್ 3ನೇ ರೌಂಡು 4ನೇ ರೌಂಡು ರಿಪೀಟ್ ಆಗ್ತಾ ಹೋಗುತ್ತೆ. ಈಗ ಈ ರೌಂಡ್ ಆದಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ನಾವಿಲ್ಲಿ ಹಾಕ್ಕೊಂಡಿದ್ವಲ್ಲ 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನು ಮತ್ತು ಈ 3 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಈ ಕಡೆ ನೋಡಿ ಹೀಗೆ ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹಾಕ್ಕೊಂಡಿದ್ವಲ್ಲ ಇದೇ ರೀತಿಯೇ ಹಾಕ್ಕೊಂಡೋಗೋದು ಫ್ರೆಂಡ್ಸ್. ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿ ತನಕ ನಾನು 14 ರೌಂಡ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಫ್ರಂಟ್ ಪೋಸ್ಟ್ ಇದೆಯಲ್ಲ ಇದು ನಾನು 8 ಅಂದರೆ ಈ ರೀತಿ ಒಂದೊಂದು ಪ್ಯಾಟ್ರನ್ ಇದೆಯಲ್ಲ ಅದನ್ನು ನಾನು 8 ಹಾಕ್ಕೊಂಡಿದ್ದೀನಿ. ಒಟ್ಟು ನಾನಿಲ್ಲಿ 14 ರೌಂಡ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ತನಕ. ಈಗ ಬಾರ್ಡ್ರ್ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲೇ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ 2 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ನೋಡಿ ಹೀಗೊಂದು ಲೂಪ್ ಬರುತ್ತೆ. ಮತ್ತೆ 3 ಚೈನ್ ಮತ್ತು ನೆಕ್ಸ್ಟ್ ನೋಡಿ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೋಡಿ ಹೀಗೆ ಸಿಂಗಲ್ ಕ್ರೋಶೆ ಹಾಕೊಳ್ಳೋದು. ಮತ್ತು 3 ಚೈನ್ ಇಲ್ಲಿ ಸಿಂಗಲ್ ಕ್ರೋಶೆ 3 ಚೈನ್ ಸಿಂಗಲ್ ಕ್ರೋಶೆ ನೋಡಿ. ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲಿ
ಸಿಂಗಲ್ ಕ್ರೋಶೆ, 3 ಚೈನ್ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ನೋಡಿ, ಹೀಗೆ ಈ ರೀತಿ ಲೂಪ್ ಬರುತ್ತೆ. ನೋಡಿ ಮತ್ತೆ ಇಲ್ಲಿ ನಾವು ಈ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಮತ್ತೆ ಈಗ 3 ಚೈನ್ 2 3 ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, 3 ಚೈನ್ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, 3 ಚೈನ್ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, 3 ಚೈನ್ ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನ್ ಸಿಂಗಲ್ ಕ್ರೋಶೆ, 3 ಚೈನ್ ನೋಡಿ ಇಲ್ಲಿಂದ 1 2 3 4 5 3 ಚೈನ್ ಬೇಡ, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಈ ಗ್ಯಾಪಲ್ಲಿ ನಾವು ಒಂದಿಷ್ಟು ಪ್ಯಾಟರ್ನ್ ಹಾಕ್ತೀವಲ್ಲ, 3 ಡಬಲ್ ಕ್ರೋಶೆ 1 ಚೈನ್ 3 ಡಬಲ್ ಕ್ರೋಶೆ ನೋಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಬೇಕು. ಮತ್ತೆ ನೋಡಿ ಮತ್ತೆ 3 ಚೈನ್ ಸಿಂಗಲ್ ಕ್ರೋಶೆ, 3 ಚೈನ್ ಸಿಂಗಲ್ ಕ್ರೋಶೆ, 3 ಚೈನ್ ಮತ್ತೆ ಸಿಂಗಲ್ ಕ್ರೋಶೆ, 3 ಚೈನ್ ಸಿಂಗಲ್ ಕ್ರೋಶೆ, 3 ಚೈನ್ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಮತ್ತೆ ಇಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಇದು ಒಂದು ಸಿಂಗಲ್ ಕ್ರೋಶೆ 3 ಚೈನ್, ಸಿಂಗಲ್ ಕ್ರೋಶೆ 3 ಚೈನ್, ಸಿಂಗಲ್ ಕ್ರೋಶೆ 3 ಚೈನ್. ಇಲ್ಲಿ ಮಾತ್ರ ನಾವು ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೇವಲ್ಲ, ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಫುಲ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ಬಟನ್ ಪಟ್ಟಿ ಹಾಕ್ಕೊಳ್ಬೇಕು. ಈ ಕಡೆ ಬಟನ್ ಹೋಲ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಫಸ್ಟ್ ಪಾರ್ಟಲ್ಲಿ ನಾನು ಇಷ್ಟು ಹಾಕಿ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಬಟನ್ ಪಟ್ಟಿ ಹಾಕೋದು, ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್.